ಅಮ್ಮ ಹೇಳಿಗೆ ಗಲಾಟೆ ಮಾಡಬಾರ್ದು, ಹಠ ಮಾಡಬಾರ್ದು. ಏನು ಮೊದಲು ನಿಮ್ಮ ಅಪ್ಪನ ಕಣ್ಣು, ಇಲ್ಲಿ ಕೂತವ್ರ ಕಣ್ಣು, ಎಲ್ಲಾರ ಕಣ್ಣು ಹಾಳ ಬಂತು. ಶಾಲೆಗೆ ಹೋದ್ಮೇಲೆ ಮಾಸ್ತರು ಏನು ಹೇಳ್ತಾರೋ ಅದನ್ನೇ ಕೇಳಬೇಕು. ನಾಳೆ ದಿನ ನೀನು ದೊಡ್ಡ ವ್ಯಕ್ತಿ ಆಗಬೇಕು, ಚೆನ್ನಾಗಿ ಓದಬೇಕು. ಏನೋ ಅಪ್ಪು ನಾನು ಬಿಟ್ಟು ಹೋಗ್ತೇನೋ? ಓದಲ್ಲ ಅಂದ್ರೆ ಓದೋರೇನಲ್ಲಿ ಬೇಡ ರೀ. ಯಾಕೋ? ಅವನು ಇನ್ನೂ ಚಿಕ್ಕವನಿದ್ದಾನೆ, ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ಲಿ, ಆಮೇಲೆ ಬೇಕಾದ್ರೆ ಕಳಿಸ್ಕೊಡೋಣ. ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ಏನಂತ? ಗಿಡವಾಗಿ ಬಗ್ಗದ್ದು ಮರವಾಗಿ ಬಾಗಿತೆ ಅಂತ. ಆಮೇಲೆ ನಾನು ಬಗ್ಗಿಸ್ತೀನಿ ಬಿಡ್ರಿ. ಬಗ್ಗಿಸ್ತೀಯ ಗೊತ್ತು. ಈಗ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಏನೇನು ವಿದ್ಯಾಭ್ಯಾಸಗಳನ್ನ ಪೂರೈಸಬೇಕು, ಹೆತ್ತವರಾದ ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನು ನಾವು ಮಾಡಿದ್ರೆ ನನ್ನ ಮಕ್ಕಳು ಚೆನ್ನಾಗಿ ದೊಡ್ಡ ವ್ಯಕ್ತಿಗಳಾಗ್ತಾರೆ. ಇರ್ಬೋದ್ರಿ, ಆದ್ರೆ ನನಗೇನು 10 ಮಕ್ಕಳಿಲ್ಲ, ಇರೋದು ಒಬ್ಬನೇ ಮಗ. ಇವನು ಚೆನ್ನಾಗಿರ್ಬೇಕು, ಇವನು ನನ್ನ ಹತ್ರನೇ ಆಡಿ ಬೆಳಿಬೇಕಂತ ಹೆತ್ತ ತಾಯಿಯಾದ ನನಗೂ ಆಸೆ ಇರಬೇಕು. ನಿನ್ನ ಆಸೆಗೆ ನಾನೇ ಬೇಡ ಅನ್ನಲ್ಲ, ಆದ್ರೆ ಏನ್ ಮಾಡೋದು? ಇದ್ದು ಒಬ್ಬ ಮಕ್ಕಳ ಮುದ್ದು ಮಾಡಿ ಹಾಳು ಮಾಡೋದಕ್ಕಿಂತ ಅವನಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಟ್ಟು ನಾಳೆ ದಿನ ನಮ್ಮ ಈ ಜನತೆಯನ್ನು ಆಳುವ ಒಬ್ಬ ಒಳ್ಳೆಯ ಪ್ರಜೆಯನ್ನಾಗಿ ಮಾಡುವುದು ನಮ್ಮ ಕರ್ತವ್ಯ ಅಲ್ಲದೆ. ಅಷ್ಟೇ ಅಲ್ಲದೆ ಈ ಊರಲ್ಲಿ ನಮ್ಮದು ನ್ಯಾಯವಂತರ ಮನೆತನ, ಮಾನವಂತರ ಮನೆತನ. ಇಂಥ ಮಾನವಂತರ ಮನೆತನದ ಕುಡಿ ಹೇಗಿರ್ಬೇಕು ಅಂದ್ರೆ ನಾಳೆ ದಿನ ಈ ಸಿಂಹಾಸನ ಅಲಂಕರಿಸಿ ಊರನ್ನು ಆಳ್ಬೇಕಾದವರು. ಆದ್ರೂ ಅಷ್ಟು ದೂರ ನನ್ನ ಮಗನ್ನ ಒಬ್ಬನೇ ಕಳಿಸೋದಕ್ಕೆ ನನ್ನ ಮನಸ್ಸಿಗೆ ವ್ಯಥೆ ಆಗ್ತಿದೆ ಗೊತ್ತೇ. ನನ್ಗೇನ್ ಮನ್ಸಿಲ್ಲ, ಹಾಗಾದ್ರೆ ನನ್ಗೇನ್ ಮನ್ಸಿಲ್ಲ ಅನ್ಸ್ಕೊಂಡಿದ್ಯ? ನನಗೂ ವ್ಯಥೆ ಆಗತ್ತೆ. ಈಗ ನಾವು ವ್ಯಥೆ ಪಟ್ರೆ ಮುಂದೆ ಇವರು ದೊಡ್ಡವರಾದ್ಮೇಲೆ ನಾವು ವ್ಯಥೆ ಪಡಲೇಬೇಕಾಗತ್ತೆ. ಅದಕ್ಕೋಸ್ಕರ ಹೀಗೆ ವ್ಯಥೆ ಪಟ್ಟು ಇವನನ್ನ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡೋದು ನಮ್ಮಿಬ್ಬರ ಧರ್ಮ ಅಲ್ವಾ? ನೋಡು, ನಾನಿಲ್ಲ ಅಂತ ಹೇಳ್ಬಾರ್ದು. ಹೊತ್ತೊತ್ತು ಸರಿಯಾಗಿ ಊಟ ಮಾಡಬೇಕು, ಆಟ ಆಡಬೇಕು, ಪಾಠ ಓದಬೇಕು, ಒಳ್ಳೆ ಮನುಷ್ಯನಾಗಿ ಮತ್ತೆ ಊರಿಗೆ ಬರ್ಬೇಕು. ನೀನು ಚಿಕ್ಕಮ್ಮನಿಗೆ ಹಾಗೆಲ್ಲ ತ್ರಾಸ ಕೊಡಬಾರ್ದ? ಮಾತಾಡು. ಹೋಗ್ತೀಯಾ? ನನ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಬೆಂಗಳೂರಿನಾಗ ನಮ್ಮ ಚಿಕ್ಕದಣಿ ದೊಡ್ಡ ವಿದ್ಯಾವಂತನಾಗ್ತಾನಲ್ಲ, ಅದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ನೋಡುದ್ರಾ, ಇವತ್ತೇ ಅವನ್ನೆಲ್ಲ ಕರ್ಕೊಂಡು ಹೋಗಿ ಬೆಂಗಳೂರಿಗೆ ಬಿಟ್ಟು ನಾಳೆ ಕಳಿಸಿದ್ರೆ ಆಗೋದಿಲ್ಲ. ನಾಳೆ ಕಳಿಸ್ಬೋದಾಗಿತ್ತು, ಆದ್ರೆ ನಾಡಿದ್ದನೇ ಶಾಲೆ ಪ್ರಾರಂಭ ಅಲ್ವಾ? ಅದಕ್ಕೋಸ್ಕರ ಇವತ್ತು ನಾವು ಅವನ್ನ ಕಳಿಸ್ಕೊಡ್ಲೇಬೇಕು. ನೋಡ್ಬೋದಾ? ಬೆಂಗಳೂರು ತನಕ ನನ್ನ ಎದೆ ಮೇಲೆ ಇಟ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಹಾದಿಲ್ ಹೋಗ್ಬೇಕಾದ್ರೆ ನನ್ನ ಮಗ ಏನಾದ್ರೂ ತೀಡಿದ್ರೆ ಅವನಿಗೆ ಸಮಾಧಾನ ಮಾಡು. ನೋಡು, ನೀನೀಗ ಅಳ್ತಾ ಕೂತ್ರೆ ಅವನು ಚಿಕ್ಕ ಹುಡುಗ, ಅವನು ಅಳ್ತಾನೆ. ಸಂತೋಷವಾಗಿ ನಗನಗುತ್ತಾ ಅವನನ್ನು ಕಳ್ಸ್ಕೊಡ್ಬೇಕು ನಾವು. ಜಗದ ಕಣ್ಣಾಗಿ ಮೇರೆ ಜಗದ ಕಣ್ಣಾಗಿ ಮೇರೆ ಹೋಗಿವ
ವರ್ಷಗಳ ನಂತರ ನಮಗೆ ಮಕ್ಕಳಾಗಿದ್ದು ನಿಮಗೂ ಗೊತ್ತು. ಆದ್ರೆ ಬೆಳೀತಾ ಬೆಳೀತಾ ನಮ್ಮ ಜೊತೆ ಆಟ ಆಡ್ತಾ ಇರುವಂತಹ ಕೂಸನ್ನ ಇಷ್ಟು ಬೇಗ ನಾವು ಬೆಂಗಳೂರಿಗೆ ಕಳಿಸ್ಕೊಳ್ಬಾರ್ದಾಗಿತ್ತು. ಅದೇನ್ ಮಾಡ್ತೀಯ, ನಮ್ಮ ಮನೆತನದ ನ್ಯಾಯ, ಘನತೆ, ಗೌರವವನ್ನು ಅವನಿಗೆ ಎತ್ತಿ ಹಿಡಿಬೇಕು ಅಂದ್ರೆ ಒಳ್ಳೆಯ ವಿದ್ಯಾವಂತವನಾಗ್ಬೇಕಲ್ವ ಮಹಾದೇವಿ? ಕರ್ಮಣ